ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ದೈವ ಆರಾಧನೆ ಹಾಗೂ ಮೌಢ್ಯದ ಆಚೆಗೆ ಚೌಕಟ್ಟಿನ ಮುಖ್ಯವಾಗಿದೆ. ಮುಖ್ಯ ವಾಹಿನಿಗೆ ತರಲು ಮೂಲಸೌಕರ್ಯಗಳು ಕ್ಷೇಮಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ರಾಜ್ಯ ಸರ್ಕಾರದ ಬದ್ಧತೆಯ ಹೆಗ್ಗುರುತು ವಿಶಿಷ್ಟ ಬುಡಕಟ್ಟು ಸಮುದಾಯಗಳಿವೆ. ಈ ಸಮುದಾಯ ಬುಡಕಟ್ಟು ಜನರ ಬದುಕಿನಲ್ಲಿ ಹೊಸ ಬೆಳಕು. ನಾವು ಇಲ್ಲೇ ವ್ಯವಸಾಯ ಇರೋದು. ನಾನು ಒಂದು ಎಪ್ಪರಲ್ಲಿ ಮಾಡ್ಕೊಂಡು ತಿಂತಾ ಇದ್ದೆ. ವಾರ್ತಾ ಇಲಾಖೆದವರು ಈ ಕುರ್ಚಿ ಪಟ್ಟಣದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಕುರ್ಚಿ ಪಟ್ಟಣದಲ್ಲಿ ಮತ್ತು ರಾಯಬಾಗ ಪಟ್ಟಣ ಮತ್ತು ಎಮ್ಕನ್ಮಡಿ ರಿಸರ್ವೇಷನ್ ಇರುವಂಥ ಕ್ಷೇತ್ರಗಳಿಗೆ ಮಾತ್ರ ಈ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ಈ ಕಾರ್ಯವನ್ನು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಇದ್ರ ಬಗ್ಗೆ ಈ ಸರ್ಕಾರ ಕೊಡುವಂಥ ಸೌಲಭ್ಯ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಂಥೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. As a proud citizen of Bharat, I feel so humbled and privileged to receive the Republic Day at home reception invitation of Honorable President of India through our postal department today. I am very, very happy to participate in this function, and on this occasion, my greetings to every countrymen, our brothers and sisters, for a very, very happy Republic Day 2026. In a day-to-day lives, only some days are very emotional with us. And today is one such emotional day, that how simple our leaders were and how they very strongly fought against the colonial Raj. I have seen our Kasturibaji's kitchen, how simple it is. But how stable they are, how strong they are by heart to fight against an emperor. In that British emperor, the sun never sets. But they have not worried about that, but they fought, and we all are now living in the free India. I am pleased to be here today at the sacred premises of Gandhi Ashram for the inauguration of the extended library and reading room of the Mahadev Desaiji's library. And I have seen the tables have changed, yes. Change is the only constant factor. We have to change according to the development and the change of the society. But our ethics are same. The moral values are same. Even the concept Sudesi is slowly but steadily changing. Now Sudesi means it is elaborated meaning. Not only confined only to the sarkars,
Even the spinning machinery making in India, that is also Swadeshi now. ಇದೆಲ್ಲ ಸಾಧ್ಯ ಯಾಕಾಯಿತು ಅಂದರೆ ನಮ್ಮಲ್ಲಿ ಒಂದು ಯೂನಿಫೈಡ್ ಐ ಡಿ, ಫ್ರೂಟ್ಸ್ ಐ ಡಿ, FID ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿಗಳು, ಆಧಾರು, ಬ್ಯಾಂಕ್ ಅಕೌಂಟ್ ನಂಬರು, ಪಾಣಿ ಎಲ್ಲ ಲಭ್ಯ ಇರೋದ್ರಿಂದ ಸಾಧ್ಯ ಆಗಿದೆ. ಇದು ಒಂದು ವಿನೂತನವಾದಂಥ ಯೋಜನೆ ಏನದಲ್ಲ, ಈಗ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಭಾರತ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ. ಇದರಿಂದ ನಮ್ಮ ರೈತರ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಡುಪ್ಲಿಕೇಸಿ ಆಗಲ್ಲ, ಜಿನೈನ್ ಫಾರ್ಮರಿಗೆ ಮೂಡ್ತದೆ ಮತ್ತು ಫಲಾನುಭವಿಗಳಿಗೆ ಸವಲತ್ತು ತಕ್ಷಣ ಹೋಗ್ಬಿಡ್ತದೆ. ಸೊ ಅದಕ್ಕಾಗಿ ನಮ್ಮ FIDಗಳನ್ನು ಭಾರತ ಸರ್ಕಾರ ಸೇವ್ ಮಾಡ್ಕೊಂಡಿದೆ. ಬೇರೆ ಜಿಲ್ಲೆಗೆ ಬೇರೆ ರಾಜ್ಯಗಳಿಗೆ ಸಹಿತ FID ಮಾಡಿರ್ತೀವಿ. ತೊಂದರೆ ಆಗ್ತದೆ. ಅದಕ್ಕಾಗಿ ನಾವು ಸಂಪೂರ್ಣವಾಗಿ ರೈತಾಪಿ ಜನತೆ, ನಾವು ರೈತನಾಗಿ ಹೇಳ್ತಾ ಇದ್ದೀನಿ, ನಾವು ಕೇಂದ್ರ ಸರ್ಕಾರ ತರ್ತಾ ಇರೋವಂಥ ಒಂದು ಯೋಜನೆ ತುಂಬ ಸ್ವಾಗತಾರ್ಹ ಆಗ್ಯದ. ಉದ್ದೇಶ ಇಷ್ಟೇ, ಇಡೀ ದೇಶದಲ್ಲಿ ಇಡೀ ದೇಶದ ರೈತನಿಗೆ ಒಂದೇ ID ಕಾರ್ಡ್ ಆಗಿರ್ಬೇಕು ಅನ್ನೋವಂಥದ್ದು ಒಂದು ಸರ್ಕಾರದ ಒಂದು ನಡವಳಿ ಆಗಿದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಭೂಮಿ ಇದ್ದರೂ ಒಂದೇ ಥರ ಆಗಿರ್ತದೆ, ಕರ್ನಾಟಕದಲ್ಲಿ ಭೂಮಿ ಇದ್ದರೂ ಕೂಡ ಒಂದೇ ID ಆಗಿರ್ತದೆ. ಹಾಗಾಗಿ ಅದನ್ನು ನಾವು ರೈತಾಪಿ ಜನ ಸ್ವಾಗತ ಮಾಡ್ತೀವಿ ಅಂತ ಈ ಮೂಲಕ ತಮಗೆ ವಿನಂತಿಸಿಕೊಳ್ತೀವಿ, ಹಾಗಾಗಿ ಹೇಳ್ತಿದ್ದೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.